ಮಾನ್ಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಇವತ್ತ ಬೃಹತ್ ಕೈಗಾರಿಕೆಗಳು ಬಾಗಲಕೋಟೆಗೆ ಬರಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಈಗಾಗಲೇ ರಾಜ್ಯದ ಜನಪ್ರತಿನಿಧಿಗಳು ಇಲ್ಲಿಯವರೆಗೂ ಸಹಿತ 1985ರಿಂದ ಈ ಬಾಗಲಕೋಟೆ ನಗರವನ್ನ ಮುಳುಗಡೆ ಮಾಡಬೇಕು ಅನ್ನುವಂತ ಸರ್ಕಾರದ ಇಚ್ಛಾಶಕ್ತಿ ಮೇರೆಗೆ ಇವತ್ತು ಬಾಗಲಕೋಟೆ ನಗರ ಸಂಪೂರ್ಣವಾಗಿ ಮುಳುಗುವಂತ ಹಂತದಲ್ಲಿದೆ. ಈಗಾಗಲೇ ರಾಜ್ಯ ಸರ್ಕಾರ ಏನು ಜೆಡಿಎಸ್ ಇರಬಹುದು, ಬಿಜೆಪಿ ಇರಬಹುದು ಹಾಗೂ ಕಾಂಗ್ರೆಸ್ ಸರ್ಕಾರಗಳು, ನಮ್ಮನ್ನಾಳುವಂತಹ ಸರ್ಕಾರಗಳು ಇಲ್ಲಿಯವರೆಗೂ ಸಹಿತ ಬಾಗಲಕೋಟೆಗೆ ಉದ್ಯಮಿಗಳನ್ನ ತರಲಿಕ್ಕೆ ಅವರ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ. ಈಗಾಗಲೇ ಹಿಂದಿನ ಸರ್ಕಾರಗಳು ಸಹಿತ ಇಲ್ಲಿ ಬಾಗಲಕೋಟೆಯಲ್ಲಿ ಕೈಗಾರಿಕೋದ್ಯಮಗಳನ್ನ ನಿರ್ಮಾಣ ಮಾಡುವುದರಲ್ಲಿ ತರುವುದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಹಿಂದಿನ ಸರ್ಕಾರಗಳು ಸಹಿತ ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಪಕ್ಕದ ಬಿಜಾಪುರ ಜಿಲ್ಲೆಯ ಏನು ಎಂಬಿ ಪಾಟೀಲ್ರು ಏನು ಕೈಗಾರಿಕಾ ಸಚಿವರಾಗಿದ್ದಾರೆ, ಈಗ ಕಳೆದ ಅವಧಿಯಲ್ಲಿಯೂ ಸಹಿತ ಅವರೇ ಸಚಿವರಾಗಿದ್ರು. ಈಗ ಸದ್ಯ ಉಪಚುನಾವಣೆ ನಂತರ ಸಹಿತ ಏನು ಸಚಿವ ಸಂಪುಟ ವಿಸ್ತರಣೆ ನಂತರ ಸಹಿತ ಅವರೇ ಏನು ಕೈಗಾರಿಕಾ ಸಚಿವರಾಗಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನು ತಂದು ವಿಜಾಪುರ ಜಿಲ್ಲೆಗೆ ಮತ್ತೆ ವಿಮಾನ ನಿಲ್ದಾಣವನ್ನು ತಂದರಲ್ಲಿ ಏನು ಮುಂದಾಗಿದ್ದಾರೆ. ಒಂದು ರೀತಿಯಲ್ಲಿ ಅವರ ಕ್ರಮವನ್ನು ನಾವು ಸ್ವಾಗತಿಸಬೇಕು. ಯಾಕಂದ್ರೆ ಆ ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳ ಇಚ್ಛಾಶಕ್ತಿ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿಲ್ಲ. ಇವತ್ತು ನಾವು ನೋಡ್ತೀವಿ ಮಾಧ್ಯಮದಲ್ಲಿ, ಈ ತಾಲೂಕಿನವರು ನನಗ ಏನು ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ಇವರು ಸಾವಿರಾರು ಮಂದಿನ ಕರ್ಕೊಂಡು ಹೋಗಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡ್ತಾರ. ಇನ್ನೊಂದು ಬಾಗಲಕೋಟೆ ಜಿಲ್ಲೆ ಇನ್ನೊಂದು ತಾಲೂಕಿನ ಜನಪ್ರತಿನಿಧಿ ಹೋಗಿ ನಂದು ಇಷ್ಟ ಐತಿ ಅಂತೇಳಿ ಇವ ತೋರಿಸುವಂತ ಇವ ಹೋರಾಟವನ್ನ ಮಾಡ್ತಾನ. ಅಂದ್ರ ನೀವು ಜಿಲ್ಲೆಯ ಅಭಿವೃದ್ಧಿಗಾಗಿ ದುಡಿಬೇಕು. ನಾವು ನಿಮಗೆ ಮತ ಭಿಕ್ಷೆ, ನೀವು ಕೇಳಕ್ ಬಂದಂತ ಮತಗಳನ್ನ ನಾವು ಭಿಕ್ಷೆ ರೂಪದಲ್ಲಿ ಹಾಕಿರ್ತೀವಿ. ನಾವು ನಿಮ್ಗೆ ಆ ಮತಗಳನ್ನ ಪಡೆದಂತ ನೀವು ಜಿಲ್ಲೆಗೆ, ಈ ತಾಲೂಕಿಗೆ ಏನು ನಿಮ್ದು ಕೊಡುಗೆ ಶೂನ್ಯ ಇದೆ ಅಂತೇಳಿ ಇವತ್ತು ನಾವು ನೇರವಾಗಿ ಆರೋಪ ಮಾಡಬೇಕಾಗತ್ತೆ. ಇವತ್ತು ಎಂಬಿ ಪಾಟೀಲ್ರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಬಾಗಲಕೋಟೆಗೆ ನೀವು ಬರಬೇಕಾದ್ರೆ ಹುಷಾರ್ಲಿಂತ್ರ ಬರಬೇಕು. ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ನಾವು ಬಾಗಲಕೋಟೆ ಜಿಲ್ಲೆಗೆ ಕೈಗಾರಿಕೋದ್ಯಮಗಳು ಬರಬೇಕಾದ್ರೆ ನಾವು ಯಾವ ತ್ಯಾಗಕ್ಕಾದ್ರೂ ಕರ್ವೆ ಕಾರ್ಯಕರ್ತರು ಸಿದ್ಧರಿದ್ದಾರೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಇಲ್ಲಿವರೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆದವರು ಶಾಂತ ರೂಪಲಿಂತ್ರನ ನಾವು ಹೋರಾಟಗಳನ್ನು ಮಾಡ್ಕೋತಾ ಬಂದೀವಿ. ಇವತ್ತು ಜಿಲ್ಲೆಯ ಅಭಿವೃದ್ಧಿಗಾಗಿ ನಾವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈಗ ಇನ್ನೊಂದು ನಾವು ಮೆಚ್ಚಬೇಕಂದ್ರೆ, ಕಳೆದ ಬಾರಿ ಏನು ವೈದ್ಯಕೀಯ ಮಹಾವಿದ್ಯಾಲಯ ಕನ್ನಡ ಪರ ಹೋರಾಟಗಾರರ ಹೋರಾಟದ ಒಂದು ಪ್ರತಿಫಲವಾಗಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬರಲಿಕ್ಕೆ ಒಂದು ಅಂತಿಮವಾಗಿ ಒಂದು ಶಂಕುಸ್ಥಾಪನೆ ಆಯ್ತು. ಇವತ್ತಿಗೆ ಈಗ ಪ್ರಾರಂಭ ಆಗಿದೆ. ಅದನ್ನು ನಾವು ನಿಜವಾಗ್ಲೂ ರಾಜ್ಯ ಸರ್ಕಾರದ ಕ್ರಮವನ್ನು ಸ್ವಾಗತಿಸ್ತೀವಿ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಎಲ್ಲಿ ಏನಿದೆ ರೀ, ಉದ್ಯೋಗ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಕೈಗಾರಿಕೋದ್ಯಮಿಗಳಿಲ್ಲ, ಉದ್ಯಮಿಗಳಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಗ್ರ ರೀತಿಯ ಹೋರಾಟವನ್ನು ನಾವು ರಾಜ್ಯ ಸಮಿತಿಯ ಜೊತೆ ಚರ್ಚೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ.